ಎಲ್ಲ ಶ್ರೀಗಂಧ ಕನ್ನಡ ಟಿ ವೀಕ್ಷಕರಿಗೆ ನಮಸ್ಕಾರ. ಅಭಿನಯ ಭಾರ್ಗವ ಡಾಕ್ಟರ್ ವಿಷ್ಣುವರ್ಧನ್ ಹೆಸರು ಕೇಳಿದಾಗೆ ಎಷ್ಟು ಖುಷಿಯಾಗುತ್ತಲ್ವ? ಖುಷಿ ಆಗಲೇಬೇಕಲ್ಲ. ನೇರವಾಗಿ ವಿಷಯಕ್ಕೆ ಬಂದ್ಬಿಡ್ತೀನಿ. ಒಂದು ಸಣ್ಣ ಉದಾಹರಣೆ ಕೊಟ್ಟು ನಿಮಗೆ ವಿಷಯ ಹೇಳ್ತೀನಿ. ತಮಿಳಿನ ಒಂದು ಪ್ರಖ್ಯಾತ ಹಾಸ್ಯ ನಟ ವಿವೇಕ್ ಅಂತ, ಅವರಿಗೆ ಇತ್ತೀಚೆಗೆ ಒಂದು ಪದ್ಮಶ್ರೀ ಅವಾರ್ಡ್ ಕೊಟ್ಟರು. ಇತ್ತೀಚಿನ ವರ್ಷಗಳಲ್ಲಿ ಅವರು ತೀರ್ಕೊಂಡು ಕೆಲವು ವರ್ಷಗಳಾಯಿತು. ಅವರಿದ್ದಾಗಲೇ ಕೊಟ್ಟರು. ಒಂದು ತಮಿಳಿನ ಹಾಸ್ಯ ನಟ, ಹೆಸರಾಂತ ನಟ ಹಾಗೂ ಸಮಾಜಮುಖಿ ಕೆಲಸಗಳನ್ನ ಮಾಡಿದ್ದಾರೆ. ಅವ್ರಿಗೆ ಪದ್ಮಶ್ರೀ ಕೊಡ್ತಾರೆ. ಏನಕ್ಕೆ ಉದಾಹರಣೆ ಹೇಳಿದೆ ಅಂದರೆ ಮುಂದೆ ವಿಷಯ ಹೇಳ್ತೀನಿ. ವಿಷ್ಣುವರ್ಧನ್ ಹೆಸರು ಕೇಳಿದಾಗ ಕನ್ನಡದ ಮನೆಗಳಿಗೆಲ್ಲರಿಗೂ ಒಂದು ಖುಷಿ. ನಾಡು ನುಡಿಗೋಸ್ಕರ ಕೆಲಸ ಮಾಡಿದವ್ರನ್ನ, ಹೋರಾಡೋದವ್ರನ್ನ ಮರೆಯೋಕ್ಕಾಗತ್ತಾ? ಇತ್ತೀಚೆಗೆ ಅವರ ಸ್ಮಾರಕ ವಿಷಯಕ್ಕೆ ಸ್ವಲ್ಪ ಗಲಭೆಗಳಾಯಿತು. ಅದು ಈ ವಿಡಿಯೋಕ್ಕೆ ಸಂಬಂಧಪಟ್ಟಿಲ್ಲ. ಅದಕ್ಕೆ ಕಾನೂನು ತೊಡರುಗಳಿದೆ. ಅದೇನೋ ಇತ್ತೀಚೆಗೆ ಒಂದು ಹಸಿರು ಛಾಯೆ ಕೂಡ ಮೂಡ್ತಾ ಇದೆ. ಅದ್ರ ಬಗ್ಗೆ ಇರಲಿ, ಸಂತೋಷ. ನಾನು ಈ ವಿಡಿಯೋ ಮಾಡ್ತಿರೋ ಉದ್ದೇಶ, ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಕರ್ನಾಟಕ ರತ್ನ ಬಿರುದು ಕೊಡೋಕ್ಕೆ ಏನಕ್ಕೆ ಮೀನಾಮೇಷ ಎಣಿಸ್ತಿದ್ದೀರಾ? ನೇರವಾಗಿ ಪ್ರಶ್ನೆ. ಅವರಿಗೆ ಕೊಡಬೇಕಾ ಬೇಡವಾ? ಕೊಡ್ಬೋದಾ ಇಲ್ವಾ? ಕೊಡಲೇಬಾರದಾ? ಯಾಕೆಂದರೆ ಮನುಷ್ಯ ಅವನ ಅಂತ್ಯದ ನಂತರ ಸ್ಮಾರಕ ಮಾಡ್ತಾರೆ. ಮನುಷ್ಯನಿಗೆ, ವ್ಯಕ್ತಿಗೆ, ಸಾಧಕನಿಗೆ ಅಂತ್ಯದ ನಂತರ ಮಾಡ್ತಾರೆ. ಅವರು ಬದುಕಿದ್ದಾಗ ಒಂದು ಬಿರುದು, ಸನ್ಮಾನಗಳು, ಪ್ರಶಸ್ತಿ, ಪುರಸ್ಕಾರಗಳು ಏನೂ ಸಿಗಲ್ಲ ಕೆಲವು ವ್ಯಕ್ತಿಗಳಿಗೆ. ಅದರಲ್ಲಿ ವಿಷ್ಣುವರ್ಧನ್ ಕೂಡ ಒಬ್ಬರು. ನತದೃಷ್ಟ ಅಂತ ಹೇಳೋಕ್ಕೆ ನಾನು ಸ್ವಲ್ಪ ಬೇಜಾರಾಗುತ್ತೆ, ಬಟ್ ಹೇಳಲೇಬೇಕಾಗತ್ತೆ. ಅವರು ಹೇಗೆ ಸಿನಿಮಾ ಇಂಡಸ್ಟ್ರಿಗೆ ಬಂದರು, ಅವರು ಎಷ್ಟು ಸಿನಿಮಾ ಮಾಡಿದ್ದಾರೆ, ಅವರ ಒಂದು ಸಿನಿಮಾ ಪ್ರಯಾಣ ಹೇಗಿತ್ತು, ಇದೆಲ್ಲನೂ ಪ್ರತಿ ಕನ್ನಡದ ಮನೆಗಳಿಗೆ ಗೊತ್ತು. ನಾನು ಅವರ ಇತಿಹಾಸ ಹೇಳೋಷ್ಟು ದೊಡ್ಡವನಲ್ಲ. ಇವತ್ತಿನ ನಾನು ವಿಡಿಯೋ ಮಾಡ್ತಿರೋ ಉದ್ದೇಶ ಅವರ ಸಾಧನೆಗಳು, ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಏನಕ್ಕೆ ಕೊಡಬೇಕು, ಅವರೆಷ್ಟು ಸಿನಿಮಾದಲ್ಲಿ ಸಾಧನೆ ಮಾಡಿದ್ದಾರೆ ಅಂತ ಹೇಳೋಕ್ಕೆ ವಿಡಿಯೋಕ್ಕೆ ಮಾಡೋಕ್ಕೆ ಕೂತ್ಕೊಂಡಿದ್ದೀನಿ ನಾನು. ನೋಡಿ, 200 ಸಿನಿಮಾದಲ್ಲಿ ನಾಯಕ ನಟ, 200ಕ್ಕಿಂತ ಹೆಚ್ಚು ಸಿನಿಮಾ ಮಾಡಿದ್ದಾರೆ. ಆಯಿತಾ? ಅತ್ಯುತ್ತಮ ಸಮಾಜಮುಖಿ, ಒಂದು ಸಮಾಜದಲ್ಲಿ ಒಂದು ಕಳಕಳಿ ಇರುವಂಥ ಸಿನಿಮಾಗಳನ್ನ ಮಾಡಿದ್ದಾರೆ. ಕುಟುಂಬ ಸಮೇತ ಕೂತ್ಕೊಂಡು ನೋಡಬೇಕಾದ ಸಿನಿಮಾಗಳನ್ನ ಮಾಡಿದ್ದಾರೆ. ಮುಂದಿನ ಪೀಳಿಗೆಗೆ ಸ್ಫೂರ್ತಿಯಾಗುವಂಥ ಸಿನಿಮಾಗಳನ್ನ ಮಾಡಿದ್ದಾರೆ. ಹಾಗೂ ಕನ್ನಡ ಚಿತ್ರರಂಗದ ಒಬ್ಬ ಹಿರಿಯಣ್ಣ ಆತ, ಒಬ್ಬ ಹಿರಿಯ ವ್ಯಕ್ತಿ. ತೀರ್ಕೊಂಡು 15-16 ವರ್ಷ ಆಗ್ತಾ ಬಂತು. ಇನ್ನೂ ಕೂಡ ವಿಷ್ಣುವರ್ಧನ್ ಅವರಿಗೆ ಸಿಗಬೇಕಾದ ಪ್ರಶಸ್ತಿ, ಸನ್ಮಾನಗಳು, ಬಿರುದು, ಪುರಸ್ಕಾರಗಳು ಏನೂ ಸಿಕ್ಕಿಲ್ಲ. ಒಂದು ಪದ್ಮಶ್ರೀ ಇಲ್ಲ, ಪದ್ಮಭೂಷಣ ಇಲ್ಲ. ಈಗ ಕರ್ನಾಟಕ ರತ್ನ ಕೊಡೋಕ್ಕೂ ಕೂಡ ನಾಳೆ ಕೊಡ್ತೀವಿ, ನಾಡಿದ್ದು ಕೊಡ್ತೀವಿ, ಈಗಾಗಲೇ ಘೋಷಣೆ ಮಾಡ್ತಾ ಇದ್ದಾರೆ. ಭಿಕ್ಷೆ ಬಿಡಬೇಕಾ ಕರ್ನಾಟಕ ಜನ? ಮೊನ್ನೆ ಅವ್ರ ಕುಟುಂಬದವರು, ಭಾರತಿ ಮೇಡಮ್ ಆಗಿರ್ಬೋದು, ಅನಿರುದ್ಧ ಅವರಾಗಿರ್ಬೋದು, ಹೋಗಿ CMನ ಭೇಟಿ ಮಾಡಿ ಒಂದು ಖುಷಿ ವಿಷಯ ಹೇಳಿದ್ರು, ಇನ್ನೇನು ಘೋಷಣೆ ಮಾಡ್ತಾರೆ ಅಂತ. ಆಮೇಲೆ ಅದೇನು ಸದ್ದೇ ಇಲ್ಲ. ನಾವೆಲ್ಲ ಖುಷಿ ಆಯಿತು, ಓಹ್ ವಿಷ್ಣು ಸರ್ಗೆ ಒಂದು ಕರ್ನಾಟಕ ರತ್ನ ಸಿಗ್ತಾ ಇದೆಯಪ್ಪ, ಇದಾದರೂ ಸಿಕ್ಕಲಿಯಪ್ಪ ಅಂತ ನಾವು ಬೇಡ್ಕೊಂಡು, ಅದೆಲ್ಲ ಅದರದ್ದು ಆಮೇಲೆ ಹಂಗೇಯೇ ಅವಾಯ್ಡ್ ಆಗ್ತಿದೆ. ಅದು ನಾಳೆ ಅಂದರೆ ನಾಳೆನೇ, ಇಲ್ಲಿ ನಾಳೆ ಬಾ ಅಂತ ಮೊದಲು ಬೋರ್ಡ್ ಆಗ್ತಾಯಿದ್ರಲ್ಲ ಬಾಗಿಲ ಮೇಲೆ, ಆ ಥರ ಆಗುತ್ತೆ ಇದು. ಯಾಕೆಂದರೆ ಅವರ ಸ್ಮಾರಕ ವಿಚಾರದಲ್ಲಿ ತುಂಬ, ನಾನು ಆಗಲೇ ಹೇಳಿದಾಗೆ, ಅದು ಈಗ ಮಾತಾಡೋಂಥ ವಿಷಯ ಅಲ್ಲ. ಆದ್ರೂ ಬೇಜಾರು ಎಲ್ರಿಗೂ ಆಗಿದೆ. ಆದರೆ ಕರ್ನಾಟಕ ರತ್ನ ಅವರಿಗೆ ಸಿಗಲೇಬೇಕು, ಸಿಗತಕ್ಕದ್ದು. ನೋಡಿ, ಒಂದು ಸಿನಿಮಾದಲ್ಲಿ ಅವರ ಒಂದು ನಿಮಗೆ ಗೊತ್ತಿಲ್ಲದಿರೋ ಕೆಲಸ, ಇದೆಷ್ಟೋ ಜನಗಳಿಗೆ ಗೊತ್ತಿಲ್ಲ. ಈ ಕೆಲಸಗಳನ್ನ ನಾನು ಹೇಳಲೇಬೇಕು. ಯಾಕೆಂದರೆ ವಿಷ್ಣುವರ್ಧನ್ ಅವರೊಟ್ಟಿಗೆ ಕೆಲಸ ಮಾಡಿದವರು, ಅವರ ಆಪ್ತರು, ಅವರ ಸಿನಿಮಾಕ್ಕೆ ವರ್ಕ್ ಮಾಡಿದವರು ನನಗೆ ಆತ್ಮೀಯರು. ಅವ್ರು ಹೇಳಿದಂಥ ಕೆಲವು ವಿಷಯಗಳಿದೆ ರೀ. ಇದು ಕೇಳಿದಾಗ ನನಗೆ ಅಯ್ಯೋ, ಇಷ್ಟೆಲ್ಲ ಒಂದು ಜವಾಬ್ದಾರಿ ಇದ್ದಂಥ ವ್ಯಕ್ತಿಗೆ ಒಂದು ಬಿರುದುಗಳು ಕೊಡೋಕ್ಕೆ ಎಷ್ಟು ಒದ್ದಾಡ್ತಾರಲ್ಲಪ್ಪ ಸರ್ಕಾರ. ಸರ್ಕಾರ ಬರಬೇಕಿತ್ತಾ? ಅದು BJP ಆಗಲಿ, ಕಾಂಗ್ರೆಸ್ ಆಗಲಿ, JDS ಯಾರೇ ಆಗಲಿ, ಸರ್ಕಾರಗಳು ಬರ್ತಾ ಇದೆ ಹೊರತು ಅವ್ರನ್ನೆಲ್ಲ ಕೇರ್ಲೆಸ್ ಮಾಡಿದಾರಲ್ಲಪ್ಪ ಅಂತ ನೋವಾಯಿತು ಮನಸ್ಸಿಗೆ. ಒಂದು ಸಿನಿಮಾ ಆಗಲಿಕ್ಕೆ ನಿರ್ದೇಶಕ, ನಿರ್ಮಾಪಕ, ನಟಿಯರೆಲ್ಲ ಎಷ್ಟು ಕಾರಣ ಆಗ್ತಾರೋ, ನಿರ್ದೇಶಕನಿಂದ ಒಬ್ಬ ಕಾಫಿ ಕೊಡೋ ಯೂನಿಟಲ್ಲಿ ಕಾಫಿ ಕೊಡೋ ಹುಡುಗನವರೆಗೂ ಮುಖ್ಯ ಆಗ್ತಾರೆ. ವಿಷ್ಣುವರ್ಧನ್ ಅವರು ಒಂದು ಛಾಪು ಮೂಡಿಸಿದ ಮೇಲೆ, ಇಂಡಸ್ಟ್ರಿಯಲ್ಲಿ ಒಂದು ಛಾಪು ಮೂಡಿಸಿದ ಮೇಲೆ, ಅವರ ಸಿನಿಮಾ ಶೂಟಿಂಗ್ ಆದಮೇಲೆ ಡಬ್ಬಿಂಗ್ ಹೋಗೋದಕ್ಕಿಂತ ಮುಂಚೆ ಪ್ರತಿ ಕಲಾವಿದರಿಗೂ, ಪ್ರತಿ ಟೆಕ್ನಿಷಿಯನ್ಗೂ ಫೋನ್ ಮಾಡ್ತಾಯಿದ್ರು. ಹಾಡು ಬರೆಯೋರಿಗೆ, ಮ್ಯೂಸಿಕ್ ಮಾಡಿದ್ರೆ ಪ್ರತಿಯೊಬ್ಬರಿಗೂ ಫೋನ್ ಮಾಡ್ತಾಯಿದ್ರು. ನಿಮ್ಮ ಪೇಮೆಂಟ್ ಬಂದಿದೆಯಾ ಅಂತ ವಿಚಾರಿಸ್ತಾಯಿದ್ರು. ಒಬ್ಬನಿಗೆ ಪೇಮೆಂಟ್ ಬಂದಿಲ್ಲ ಅಂದರೆ ಅವ್ರು ಡಬ್ಬಿಂಗ್ ಹೋಗ್ತಿರ್ಲಿಲ್ಲ. ಯಾಕೆಂದರೆ ನೀವು ಸಿನಿಮಾ ಮಾಡಿದ್ದೀರಾ, ಸಿನಿಮಾ ಮಾಡಿದ್ಮೇಲೆ ತಂತ್ರಜ್ಞರಿಗೆ, ಕಲಾವಿದರಿಗೆ ಆ ಸಂಭಾವನೆ ಕೊಡಿ. ಎಷ್ಟು ಜನ ಇದ್ದಾರೆ ಈಗ?
ನನ್ನ ಸಂಭಾವನೆ ಬಂದರೆ ಸಾಕು, ನನ್ನ ರೆಮ್ಯುನರೇಷನ್ ಬಂದರೆ ಸಾಕು, ನಾನು ಆರಾಮಾಗಿ ಸೇಫ್ ಆಗ್ತೀನಪ್ಪ ಅಂತ ಹೇಳೋ ಜನಗಳ ಮಧ್ಯೆ ಫೋನ್ ಮಾಡಿ ಪ್ರತಿಯೊಬ್ಬರಿಗೂ ನಿಮ್ಮ ಪೇಮೆಂಟ್ ಬಂತಾ, ನಿನಗೆ ಸಿಗಬೇಕಾಗಿ ಸಿಕ್ಕಿದೆಯಾ ಅಂತ ಕೇಳಿ ಆಮೇಲೆ ಡಬ್ಬಿಂಗ್ ಹೋಗೋರು. ಇದು ಎಕ್ಸಾಂಪಲು ಆಗಿದೆ. ಒಬ್ಬ ವ್ಯಕ್ತಿಗೆ, ಅವ್ರು ತುಂಬ ಆತ್ಮೀಯರು ನನಗೆ, ಅವ್ರ ಹೆಸರು ಬೇಡ, ಅವರು ಆ ಸಿನಿಮಾಗೆ ಅತ್ಯುತ್ತಮವಾಗಿ ಹಾಡು ಬರೆದಿದ್ರು. ಅವರ ಒಂದು ಪೇಮೆಂಟ್ ಬಂದಿಲ್ಲ ಅಂದಾಗ ಸ್ವತಃ ವಿಷ್ಣುವರ್ಧನ್ ಫೋನ್ ಮಾಡಿ ಕೇಳಿದಾಗ ಇವ್ರು ಹೇಳಕ್ಕೆ ಬೇಜಾರು, ಯಾಕೆ ಪ್ರೊಡ್ಯೂಸರ್ಗೆ ಬೇಜಾರಾಗ್ಬಿಡುತ್ತೆ ಅಂತ. ಇರಲಿ ಪರವಾಗಿಲ್ಲ ಹೇಳಿ ಅಂತೇಳಿ ವಿಷ್ಣುವರ್ಧನ್ ಅವ್ರಿಗೆ ಗೊತ್ತಾಯ್ತು, ಇವರ ನಡವಳಿಕೆಯಲ್ಲಿ ಗೊತ್ತಾಗೋಯ್ತು ಅವ್ರಿಗೆ ಪೇಮೆಂಟ್ ಬಂದಿಲ್ಲ ಅಂತ. ಅವ್ರು ಫೋನ್ ಮಾಡಿ ಕ್ಯಾಕರ್ ಸುಗಿತಾರೆ. ಮಾರನೇ ದಿನವೇ ತಾಂಬೂಲ ಸಮೇತ ಬಂದು ಅವರಿಗೆ ಪೇಮೆಂಟ್ ಕೊಟ್ಟು ವಿಷ್ಣುವರ್ಧನ್ ಸರ್ ಕೈ ಫೋನ್ ಮಾಡಿಸಿ ಸಾರಿ ಕೇಳಿಸ್ತಾರೆ. ನಂತರ ವಿಷ್ಣು ಡಬ್ಬಿಂಗ್ ಹೋಗ್ತಾರೆ. ಎಂಥ ಜವಾಬ್ದಾರಿ ರೀ ಇದು. ಸಮಾಜಮುಖಿ ಕೆಲಸಗಳು, ಸಿನಿಮೆ ಥರ ಕೆಲಸಗಳು ಮಾಡಿದ್ದಾರೆ. ಮೇಲುಕೋಟೆಯಲ್ಲಿ ಒಂದು ಗ್ರಾಮನವರು ಒಂದು ಗ್ರಾಮಕ್ಕೆ ತುಂಬ ಸಹಾಯ ಮಾಡಿದ್ದಾರೆ ಅಂತ ತುಂಬ ಜನಗಳಿಗೆ ಗೊತ್ತಿದೆ. ಪ್ರತಿ ವರ್ಷ ಅವರ ಜನ್ಮದಿನ ಬಂದಾಗ ರಕ್ತದಾನ, ಆಮೇಲೆ ಆರೋಗ್ಯ ತಪಾಸಣೆ ಅವರೇ ಮಾಡಿಸಿದ್ದಾರೆ, ಎಷ್ಟೋ ಮಾಡಿಸಿದ್ದಾರೆ. ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ, ಅದು ಚೆನ್ನಾಗಿದೆ ಎಕ್ಸಾಂಪಲ್ ಇದೆ ನೋಡಿ. ನನ್ನ ಫ್ರೆಂಡ್ ಒಬ್ಬ ಕೇರಳಕ್ಕೆ ಹೋಗಿ ಬಸ್ ಹಿಡಿತಾರೆ, ಕೊಚ್ಚಿನಲ್ಲೆಲ್ಲೋ ಒಂದು ಆಟೋದಲ್ಲಿ ವಿಷ್ಣುವರ್ಧನ್ ಫೋಟೋ ಇರುತ್ತೆ. ಕೇರಳದಲ್ಲಿ ಆಟೋದಲ್ಲಿ ವಿಷ್ಣುವರ್ಧನ್ ಫೋಟೋ. ಇದೇನಪ್ಪ ಇವ್ರು ಫೋಟೋ ಹಾಕಿದ್ದೆ, ನೀನು ಅಲ್ಲೇ ನಾವು ಬೆಂಗಳೂರವನ ಮೈಸೂರವನ ಅಂತ ಕೇಳಬೇಕಾದ್ರೆ, ಇಲ್ಲ ಸರ್ ನನ್ನ ತಮ್ಮನಿಗೆ ಹಾರ್ಟ್ ಪ್ರಾಬ್ಲಮ್ ಆಗಿತ್ತು, ನಾನಾಗ ಬೆಂಗಳೂರಿನಲ್ಲೇ ಒಂದು ಸ್ವಲ್ಪ ದಿನ ಆಟೋ ಓಡಿಸ್ತಾ ಇದ್ದೆ, ಆ ಟೈಮಲ್ಲಿ ನಾನು ಹೋದೆ ಅವ್ರ ಮನೆ ಹತ್ರನೇ ಇದ್ದೆ, ನಾನು ಹೋದೆ, ವಿಷಯ ಹೇಳ್ಕೊಂಡೆ, ನನಗೆ ಹೆಲ್ಪ್ ಮಾಡಿದ್ರು. ಈ ಥರ ಎಷ್ಟು ಮಾಡಿರಬೇಕು ಅಂದರೆ, ಒಬ್ಬ ವ್ಯಕ್ತಿ ಸಿನಿಮಾದಲ್ಲಿ ನಾಯಕ ನಟನಾಗಿ ಮೆರೆಯೋದಕ್ಕಿಂತ ಹೆಚ್ಚಾಗಿ ಸಮಾಜಮುಖಿ ಕೆಲಸಗಳು ತೊಡಗಿಸ್ಕೋತಾರೆ. ಕರ್ನಾಟಕ ರತ್ನ ವಿಷ್ಣುವರ್ಧನ್ಗೆ ನೀವು ಘೋಷಣೆ ಮಾಡಿದ್ರೆ ಯಾರಾದರೂ ಬೇಜಾರು ಮಾಡ್ಕೋತಾರೇನ್ರಿ? ಯಾರಾದರೂ ಬೇಜಾರು ಮಾಡ್ಕೋತಾರಾ? ಯೋಚನೆ ಮಾಡಿ. ಎಲ್ಲ ಅಭಿಮಾನಿಗಳು ಖುಷಿ ಪಡ್ತಾರೆ. ಕನ್ನಡ ಚಿತ್ರರಂಗದಲ್ಲಿ ಇನ್ನು ಎಷ್ಟು ಯುಗ ಕಳೆದ್ರೂ ಡಾಕ್ಟರ್ ರಾಜ್ಕುಮಾರ್ ಒಬ್ಬ ಹಿರಿಯ ಅಣ್ಣ, ಒಬ್ಬ ಹಿರಿಯ ವ್ಯಕ್ತಿ, ನಮ್ಮ ಅಣ್ಣ ಅವ್ರ ನಂತರ ನೆಕ್ಸ್ಟ್ ಇರೋ ಸ್ಥಾನನೇ ವಿಷ್ಣುವರ್ಧನ್ ಅವ್ರದ್ದು. ಇದು ಪ್ರತಿಯೊಬ್ಬರಿಗೂ ಗೊತ್ತು. 1952, 53 ಒಂದು 54 ಆಸುಪಾಸಲ್ಲಿ ಅಣ್ಣ ಅವರ ಆಗಮನ ದೊಡ್ಡ ಇನ್ನಿಂಗ್ಸ್. ಅದು ಒಂದು ಸಿನಿಮಾ ರಂಗಕ್ಕೆ ತಾಯಿ ಬೇರು ಥರ ಒಂದು ಬೇರು ನೆಟ್ಟಿದ್ದಾರೆ. ಆ ಬೇರಲ್ಲಿ ಮುಖ್ಯ ಕೊಂಬೆರೆಂಬೆಗಳಲ್ಲಿ ಅತಿ ದೊಡ್ಡ ಕೊಂಬೆ ಅಂದರೆ ವಿಷ್ಣುವರ್ಧನ್ ಅವರು. 1971-72 ಅವರು ಇಂಡಸ್ಟ್ರಿಗೆ ಎಂಟರ್ ಆಗಿದ್ದು. ನಾಗರಹಾವು, ಇದ್ರ ಆಗಲೇ ಹೇಳಲ್ಲ ಅಂದ್ಕೊಂಡೆ, ಅವ್ರನ್ನ ಇತಿಹಾಸ ದೊಡ್ಡವನ್ನಲ್ಲ, ಆದರೆ ಒಂದು ಚಿಕ್ಕದಾಗ ಒಂದು ರೋಮಾಂಚನ ವಿಷಯ ಹೇಳ್ತೀನಿ ನೋಡಿ. ನಾಗರಹಾವು ಸಿನಿಮಾ 1972 ಬಿಡುಗಡೆ ಆಗುತ್ತೆ ಅನಿಸುತ್ತೆ. ಇಡೀ ಭಾರತ ಚಿತ್ರರಂಗದಲ್ಲಿ ಅಂಥ ಓಪನಿಂಗ್ ಯಾರಿಗೂ ಸಿಕ್ಕಿಲ್ಲ, ಯಾವ ನಾಯಕ ನಟನಿಗೂ ಸಿಕ್ಕಿಲ್ಲ. ಒಂದೇ ಸಿನಿಮಾದಲ್ಲಿ ಆ್ಯಕ್ಷನ್, ಬ್ಯೂಟಿಫುಲ್ ಹಾಡುಗಳು, ಚಾಕು ಥರ ಸಂಭಾಷಣೆ, ಆಮೇಲೆ ಒಂದು ಕಮರ್ಷಿಯಲ್ ಎಲಿಮೆಂಟು, ಒಂದು ಮೇಷ್ಟ್ರು ಶಿಷ್ಯನ ಸಂಬಂಧ ಎಲ್ಲ ಇದೆ ರೀ. ತಾಯಿ ಮಗನ ಸಂಬಂಧ, ತಾಕು ಸಾಯಿ ಸಂಬಂಧ ಎಲ್ಲ ಇದ್ದು ನಿಮಗೆ ಒಂದೇ ಒಂದು ಸಿನಿಮಾದಲ್ಲಿ ಫಸ್ಟ್ ಒಂದು ಓವರ್ ನೈಟ್ ಸೂಪರ್ ಸ್ಟಾರ್ ಅವರು. ಯಾವ ನಟನಿಗೂ ಈ ಥರ ಓಪನಿಂಗ್ ಸಿಗಲೇ ಇಲ್ಲ. ಅಲ್ಲಿಂದ ಕೊನೆಯ ಸಿನಿಮಾದವರೆಗೂ ಅವರು ನಂಬರ್ 1 ಅವರು. ಏರುಪೇರುಗಳಿರುತ್ತೆ. ಸಿನಿಮಾ ಮಾಡಬೇಕಾದಾಗ ಕೆಲವು ಸೋಲುಗಳಿರುತ್ತೆ, ಒಳ್ಳೆ ಕಥೆನೂ ಕೆಲವು ಸಲ ಸೋತು ಬಿಡುತ್ತೆ. ನಿರ್ದೇಶಕ ಅವರಿಗೆ ಕತೆ ಹೇಳಬೇಕಾದ್ರೆ ಚೆನ್ನಾಗಿ ಹೇಳ್ಬಿಟ್ಟಿರ್ತಾನೆ, ನಂತರ ಅದು ಶೂಟ್ ಮಾಡಬೇಕಾದ್ರೆ ಅದನ್ನ ಹದಗೆಡಿಸಿ ಅವ್ರ ಡಿಮ್ಯಾಂಡ್, ಅವ್ರ ಇಮೇಜ್ನ ಕಡಿಮೆ ಮಾಡಿರ್ತಾರೆ. ಅದೇನು ಮಾಡೋಕ್ಕಾಗಲ್ಲ, ಅದು ಯಾರು ತಪ್ಪು ಅದು ಹೇಳೋಕ್ಕಾಗಲ್ಲ. ಕೋಪ ಬಂದಾಗ ಹೇಳಬೇಕಾಗುತ್ತೆ ಈ ಮಾತು. ಆದರೆ 200 ಸಿನಿಮಾಗಿಂತ ಹೆಚ್ಚಾಗಿ ಮಾಡಿದ್ದಾರೆ. ಎಷ್ಟೋ ಸಮಾಜಮುಖಿ ಕೆಲಸಗಳನ್ನ ಮಾಡಿದ್ದಾರೆ. ಒಂದು ಕರ್ನಾಟಕ ರತ್ನ ಅವ್ರಿಗೆ ಕೊಡೋಕ್ಕಾಗಲ್ವೇನ್ರಿ? ಇದಕ್ಕೇನು ನೀವು ಸೆಂಟ್ರಲ್ ಗೌರ್ಮೆಂಟ್ಗೆ ಮೀಟಿಂಗ್ ಕೊಡಬೇಕಾ? ಎಲ್ಲ ಸರ್ವಪಕ್ಷಗಳಿಗೂ ಸಭೆ ನಡೆಸಬೇಕಾ? ಸಿಂಪಲ್ ವಿಷಯ ಅಲ್ವೇನ್ರಿ? ಈಗ ವಿಷ್ಣುವರ್ಧನ್ ಅಂದ ಹೆಸರು ಹಿಡಿದ ಕೂಡಲೇ ಎಲ್ಲರಿಗೂ ಗೊತ್ತಲ್ವೇನ್ರಿ ಅವ್ರನ್ನ? ಅತಿ ಹೆಚ್ಚು ಮಹಿಳಾ ಅಭಿಮಾನಿಗಳು ಹೊಂದಿರೋ ನಟರಿ ಅವರು. ಬಂಧನ ಸಿನಿಮಾದ ನಂತರ ಅವ್ರಿಗೆ ಅತಿ ಹೆಚ್ಚು ಮಹಿಳಾ ಅಭಿಮಾನಿಗಳಾದರು, ಗೊತ್ತಾ? ಅಂದರೆ ನೋಡಿ, ಹೊಂಬಿಸಿಲು ಎಂಥ ಸಿನಿಮಾ, ನೀ ಬರೆದ ಕಾದಂಬರಿ ಎಂಥ ಸಿನಿಮಾ, ಬಂಧನ ಎಂಥ ಸಿನಿಮಾ, ಮುತ್ತಿನ ಹಾರ ಎಂಥ ಸಿನಿಮಾ, ಅದ್ಭುತ ಸಿನಿಮಾಗಳ್ರಿ ಅವದೆಲ್ಲ. ಮಾಕ್ಷತ್ರಿಯ ಅವರ ಒಂದು ಸಿನಿಮಾದ ಮಾಕ್ಷತ್ರಿಯ, ಈ ಭೂಮಿ ಬಣ್ಣದ ಬುಗುರಿ ಹಾಡು ಪಠ್ಯಪುಸ್ತಕದಲ್ಲಿ ಬಂದಿತ್ತು. ಅದಕ್ಕೆ ನಾಯಕ ವಿಷ್ಣುವರ್ಧನ್ ಇರ್ತಾನೆ. ಕೊನೆಗೆ ಆಪ್ತರಕ್ಷಕ ಸೂಪರ್ ಹಿಟ್ ಸಿನಿಮಾಗಳನ್ನ ಕೊಟ್ಟಿದ್ದಾರೆ ಅವರು. ಸಿನಿಮಾ ವಿಷಯ ಮಾತಾಡೋಕೆ ಹೋದರೆ ಅವ್ರದ್ದು ದೊಡ್ಡ ಜರ್ನಿ, ಎಷ್ಟು ಹೇಳ್ಬೇಕು ನಾನು ಕೂತ್ಕೊಂಡು, ಎಲ್ರಿಗೂ ಗೊತ್ತಿರೋದ್ರಿಂದ ಹೇಳೋದು ಬೇಡ. ಆದರೆ ಸಿನಿಮಾ ಅಲ್ಲದೆ ಅವ್ರು ಇಷ್ಟು ಕೆಲಸಗಳನ್ನ ಮಾಡಿದ್ದಾರೆ ರೀ. ನಿಮಗೆಲ್ಲ ಗೊತ್ತಿಲ್ಲ. ಅವರು ಸಿನಿಮಾದಲ್ಲಿ ವರ್ಕ್ ಮಾಡೋವಂಥ ಯಾರಾದರೂ ಒಬ್ಬ ತಂತ್ರಜ್ಞನಿಗೆ ಹುಷಾರಿಲ್ಲ ಅಂದರೆ ಫೋನ್ ಮಾಡಿ ವಿಚಾರಿಸ್ಬಿಟ್ಟು ಆರಾಮಾಗಿ ಬನ್ನಿ, ಹಾಸ್ಪಿಟ್ಲಿಗೆ ಹೋಗಿ, ಏನಾದರೂ ಬೇಕಾ, ಡಾಕ್ಟ್ರಿಗೆ ಹೇಳಲ್ಲ ಫೋನ್ ಮಾಡಿ ಅಂತಂದರೆ ಎಷ್ಟು ರೆಕಮೆಂಡ್ ಮಾಡಿದ್ದಾರೆ ಗೊತ್ತೇನ್ರಿ ಅವರು? ಯಾರಿಗಾದ್ರೂ ಗೊತ್ತಿದೇನ್ರಿ ಇದು? ಎಷ್ಟೋ ಗೊತ್ತಿಲ್ಲದ ವಿಷಯಗಳು ನಡೆದಿರುತ್ತೆ. ಅದೆಲ್ಲ ಒಂದು ಫೈಲ್ ಥರ ಮಾಡಿ ನೋಡಿದಾಗ ಕರ್ನಾಟಕ ರತ್ನ ಈಗ ಅಲ್ಲ ರೀ, 10 ವರ್ಷ ಹಿಂದೆ ಕೊಡಬೇಕಿತ್ತು. ಅವ್ರು ಇದ್ದಾಗಲೇ ಕೊಡಬೇಕಿತ್ತು. ಆದರೆ ಮನುಷ್ಯನ ಅಂತ್ಯ ಯಾವಾಗುತ್ತೆ ಯಾರಿಗೂ ಗೊತ್ತಿಲ್ಲ. ವಿಷ್ಣುವರ್ಧನ್ ಅವರು ಬದುಕಿದ್ರೆ ಇನ್ನೂ ಸಿನಿಮಾ ಮಾಡ್ತಿದ್ರು, ಇನ್ನೂ ಸಿನಿಮಾಗಳು ಮಾಡ್ಕೊಂಡಿರ್ತಿದ್ರು. ಅವರಿಗೆ ಕೊನೆಗೆ ಅವರು ನಮ್ಮನ್ನ ಬಿಟ್ಟು ಹೋದರು. ಬಿಟ್ಟು ಹೋದ್ಮೇಲೆ ಬಿಟ್ಟು ಹೋಗೋದು ಯಾರಿಗೂ ಗೊತ್ತಾಗಲ್ಲ. ಮನುಷ್ಯ ಸಡನ್ನು ಹೋಗ್ಬಿಡ್ತಾರೆ. ಹೋದ್ಮೇಲೆ ಆದರೂ ಆ ಒಂದು ಅವರ ಅಂತ್ಯ
ಒಂದು ಅಂತ್ಯಕಾಲದಲ್ಲಿ ಅಂತ್ಯ ಆದ ನಂತರ ಬೇಗ ಅವರಿಗೆ ನೀವು ಅನೌನ್ಸ್ ಮಾಡ್ಬೋದಿತ್ತು ಗೌರ್ಮೆಂಟು. ಇನ್ನೂ ಮಾಡಿಲ್ಲ. 15-16 ವರ್ಷ ಆಯ್ತಾ ಬಂತು. ಈಗಲೂ ಕೊಡಲಿಕ್ಕೆ ಮೀಟಿಂಗ್ ಮಾಡಬೇಕು, ಹೋಗಿ ಕೇಳಬೇಕು, ಕೊಡಿ ಕೊಡಿ ಅಂತ. ಏನ್ರಿ ಕುಟುಂಬದವ್ರು ಅಷ್ಟೋ ಕೇಳಬೇಕೇನ್ರಿ? ಅಭಿಮಾನಿಗಳು ಅಷ್ಟು ಕೇಳಬೇಕಾ? ಅಭಿಮಾನಿಗಳನ್ನ ಬಿಡಿ, ಕುಟುಂಬನ ಬಿಡಿ, ಎರಡೂ ಬಿಟ್ಬಿಡಿ. ಈ ಸರ್ಕಾರ ಕೇಳ್ತಾ ಇದ್ದೀನಿ, ಎರಡು ವಿಷಯನೂ ಬಿಟ್ಬಿಡಿ. ಅವ್ರು ಮಾಡಿ ಸಾಧನೆಗಾದರೂ ಕೊಡ್ರಿ. ನಿಮ್ಮ ಗೌರ್ಮೆಂಟ್ ಈಗ ಯಾವ ಗೌರ್ಮೆಂಟ್ ಚಾಲ್ತಿಯಲ್ಲಿದೆಯೋ ಅದಕ್ಕೊಂದು ಗೌರವ ಬರುತ್ತೆ ರೀ. CM ಸಾಹೇಬರು ಇದಕ್ಕೆ ಮನಸ್ಸು ಮಾಡಬೇಕು. ಏಕೆಂದರೆ ದೊಡ್ಡ ಯಶೋಗಾತ ರೀ ಅವ್ರದ್ದೆಲ್ಲ. ಈ ಮಣ್ಣಿನ ನಟ, ಈ ಮಣ್ಣಿನ ಸೊಗಡನ್ನು ಅರ್ಥ ಮಾಡ್ಕೊಂಡ ನಟ, ತನ್ನ ಹಾಡು ಮುಖಾಂತರ ಎಷ್ಟೋ ಸಂದೇಶ ಹೇಳಿದ ನಟ, ತನ್ನ ಸಿನಿಮಾ ಮುಖಾಂತರ ಎಷ್ಟೋ ಫ್ಯಾಮಿಲಿ ಒಂದು ಮಾಡಿದ ನಟ. ದೊಡ್ಡ ಟೀಮ್ ಇಲ್ಲ ನೋಡಿ, ಹೇಳ್ತೀನಿ. ಬೇರೆ ಬೇರೆ ನಟರುಗಳಿಗೆ ಒಂದು ಟೀಮ್ ಇರ್ತಿತ್ತು, ಒಂದು ಚೌಕಟ್ಟು, ಅಲ್ಲಿ ಕೂತ್ಕೊಂಡು ನೀಟಾಗಿ ಸಿನಿಮಾ ಮಾಡಿಬಿಡೋರು. ಆದರೆ ವಿಷ್ಣುವರ್ಧನ್ ಅವರಿಗೆ ಮೊದಲಿಂದನೂ ಬಂದವರೆಲ್ಲರೂ, ಕೆಲವು ಜನ ಬಿಟ್ಟರೆ ಮಿಕ್ಕವರೆಲ್ಲ ಅವ್ರಕ್ಕಿಂತ ಬೆಳಕಾಯಿ ಬೇಯಿಸ್ಕೊಂಡವ್ರೆ. ನಾನು ಓಪನಾಗಿ ಹೇಳ್ತೀನಿ, ನನಗೆ ಗೊತ್ತಿದೆ ಇದು. ಅವ್ರ ಹತ್ರ ಬಂದು ಅವ್ರಿಗೆ ಸಿನಿಮಾ ಮಾಡೋ ನೆಪದಲ್ಲಿ ಅವ್ರ ಹತ್ರ ಲಾಭ ತಗೊಂಡು ಹೋದವರೇ ಇರೋದು. ಎಷ್ಟು ಜನ ಕರ್ನಾಟಕ ರತ್ನ ಕೊಡಬೇಕು ಅಂತ ಬೀದಿಗೆ ಇಳಿದಿದ್ದಾರೆ ಈಗ ಅವರೊಟ್ಟಿಗೆ ಕೆಲಸ ಮಾಡಿದವರು? ನೋಡಿ ನೋಡೋಣ, ಹೇಳಿ ನೋಡೋಣ. ಅವರೊಟ್ಟಿಗೆ ನಿರ್ದೇಶಕ, ನಿರ್ಮಾಪಕರೆಲ್ಲ ಇದ್ದೀರಲ್ಲಪ್ಪ, ಯಾರು ಬೀದಿಗೆ ಹೋರಾಟ ಮಾಡಿದ್ದೀರಾ? ಅವರ ಸ್ಮಾರಕ ವಿಷಯ ಬಂದಾಗ ನಮ್ಮ ಕಿಚ್ಚ ಸುದೀಪ್ ಅವ್ರು ಹ್ಯಾಟ್ಸ್ ಆಫ್ ಹೇಳಬೇಕು. ಅವ್ರು ಧ್ವನಿ ಎತ್ತಿದ್ದಾರೆ, ಮುಂದಾಗಿದ್ದಾರೆ. ಮತ್ತು ವೀರಕಪುತ್ರ ಶ್ರೀನಿವಾಸ್ ಅವರು ಮುಂದಾಗಿದ್ದಾರೆ, ಅವ್ರ ಅಭಿಮಾನಿ ಸಂಘದ ಅಧ್ಯಕ್ಷ ಆಗಿದ್ದಾರೆ. ಕೆ ಮಂಜು ಈ ಥರದ್ರು ಮಾತಾಡಿದ್ದಾರೆ. ಬಿಟ್ಟರೆ ಅವ್ರಿಗೆ ಕರ್ನಾಟಕ ರತ್ನ ಕೊಡಬೇಕು ಅಂತ ಯಾರಾದರೂ ಒಬ್ಬರು ಮಾತಾಡ್ತಿದ್ದೀರೇನ್ರಿ? ಅವರೊಟ್ಟಿಗೆ ಕೆಲಸ ಮಾಡಿದವರು, ಅವ್ರ ಪೋಷಕ ನಟರು. ಈ ಸರಿನಾ ಇದು? ಅಲ್ಲ ರೀ, ಕನ್ನಡಿಗರಿಗೆ ಒಂದು ಅವಮಾನ ಅಲ್ವೇನ್ರಿ ಇದು? ಅದೇ ನಾನು ಆಗಲೇ ಹೇಳಿದ್ದು, ಒಬ್ಬ ತಮಿಳಿನ ಹಾಸ್ಯ ನಟ ವಿವೇಕ್ ಅವರಿಗೆ ಪದ್ಮಶ್ರೀ ಕೊಟ್ಟರು, ಅವ್ರು ಇರುವಾಗಲೇ ಕೊಟ್ಟರು. ಇಲ್ಲಿ ನಾಯಕ ನಟ ಅದೇ ಥರ ಎಷ್ಟೋ ಮನೆಗೆ ಬೆಳಕಾಗಿದ್ದಾರೆ ವಿಷ್ಣುವರ್ಧನ್ ಅವರು. ಅವ್ರು ಇದ್ದಾಗ ಬೆಳಕಾಗಿದ್ದರು, ಎಷ್ಟೋ ಮನೆಗಳಿಗೆ ಬೆಳಕಾಗಿದ್ದಾರೆ ಅವರು. ಕೇವಲ ಸಿನಿಮಾ ಮಾತ್ರ ಮಾಡಿಲ್ಲ, ಅವ್ರಿಗೆ ಕೊಡೋಕ್ಕೆ ಇನ್ನೂ ಮೀನಮೇಷ ಅನಿಸ್ತಾ ಇದ್ದೀರಾ. ಒಂದಲ್ಲ ಎರಡಲ್ಲ, ನೂರಾರು ಅವರು ಜವಾಬ್ದಾರಿ ವಹಿಸ್ಕೊಂಡು ಕೆಲಸ ಮಾಡಿದ್ದಾರೆ. ಶೂಟಿಂಗಿಗೆ ಬರಬೇಕಾದ್ರೆ ಟೈಮ್ ಪ್ರಕಾರ ಬರೋದು, ಟೈಮ್ ಪ್ರಕಾರ ಹೋಗೋದು, ಎಲ್ಲರನ್ನೂ ಒಂದೇ ಥರ ನೋಡೋದು. ಕೊನೆಗೆ ಆಧ್ಯಾತ್ಮ ಕಡೆ ವಾಲಿದ್ರು. ಎಲ್ಲರಿಗೂ ಗೊತ್ತು, ಆಧ್ಯಾತ್ಮ ಕಡೆ ವಾಲಿದ್ದು ಅವರ ಪರ್ಸ್ನಲ್ ಆದರೂ ಕೂಡ ಅದೊಂದು ಗೌರವ ವಿಷಯ. ಒಬ್ಬ ವ್ಯಕ್ತಿ ಆಧ್ಯಾತ್ಮ ಕಡೆ ಹೋಗೋದು ಗೌರವ ವಿಷಯ. ಶ್ರೀಕೃಷ್ಣನ ಭಕ್ತರಾದರು. ಅವರು ಹೋಗ್ತಾ ಬನ್ನಂಜೆ ಅವರ ಆಚಾರ್ಯರವರ ಒಂದು ಪ್ರವಚನ ಕೇಳ್ಕೊಂಡು ಏನೇ ಇದ್ದರೂ ಅವ್ರೊಟ್ಟಿಗೆ ಮಾತಾಡಿಕೊಂಡು ಅವರು ಕೊನೆ ಆಧ್ಯಾತ್ಮ ಕಡೆ ಹೋದರು. ಧ್ಯಾನ ಮಾಡ್ತಿದ್ರು, ಯೋಗ ಮಾಡ್ತಿದ್ರು. ಒಂದು ಸಜ್ಜನ ವ್ಯಕ್ತಿ ರೀ ವಿಷ್ಣುವರ್ಧನ್ ಅವರು. ಒಬ್ಬ ನಾಯಕ ಅಂತ ಬಿಟ್ಬಿಡಿ, ಆ್ಯಕ್ಷನ್ ಹೀರೋ ಅಂತ ಬಿಡಿ, ರೊಮ್ಯಾಂಟಿಕ್ ಹೀರೋ ಅಂತ ಬಿಟ್ಬಿಡಿ, ಒಬ್ಬ ಸಜ್ಜನ ವ್ಯಕ್ತಿ ರೀ. ಕರ್ನಾಟಕದಲ್ಲಿ ಒಂದು ಹೊಸ ಪ್ಲ್ಯಾನ್ ಮಾಡ್ರಪ್ಪ, ಎಲ್ಲರೂ ವೋಟ್ ಮಾಡೋಕ್ಕೆ ಹೇಳಿ. ಕರ್ನಾಟಕ ರತ್ನ ಕೊಡಬೇಕು ಬೇಡ ಅಂತ ವೋಟ್ ಮಾಡೋಕ್ಕೆ ಹೇಳಿ. ಎಲ್ಲರೂ ಕೊಡಬೇಕು ಅಂತ ಮಾಡ್ತಾರೆ. ಆವಾಗಾದರೂ ಕೊಡಿ. ನಿಮಗಂತೂ ಮೀಟಿಂಗ್ ಮಾಡಿ ಸಭೆ ನಡೆಸಿ ಕೊಡೋಕ್ಕಾಗಲ್ಲ ಅಂದರೆ ಈ ಥರ ಆದರೂ ಮಾಡ್ಬೋದಲ್ಲ. ಒಂದು ವೋಟ್ ಬ್ಯಾಂಕ್ ಥರ ಮಾಡಿ, ಒಂದು ವೋಟ್ ಬ್ಯಾಂಕ್ ಥರ ಮಾಡಿಬಿಟ್ಟು ಅವ್ರಿಗೆಲ್ಲರಿಗೂ ಚೀಟಿ ಹಾಕ್ಸಿ, ಮಾಡಿಸಿ ನೋಡೋಣ. ಯಾಕೆಂದರೆ ಶಂಕರ್ನಾಗನ ಮರ್ತುಬಿಟ್ಟಿದ್ದೀರಿ. ಅವ್ರು ಮಾಡಿದಂಥ ಸೇವೆ ಎಲ್ಲ ಮರ್ತೋಗಿದೆ ನಿಮಗೆ. ಇನ್ನು ವಿಷ್ಣುವರ್ಧನ ಮರ್ತುಬಿಟ್ರೆ ಆಯಿತು, ಬೇಕಾಗಿದೆಲ್ಲ ಅಂತ. ಅಣ್ಣ ಅವರು ಬದುಕಿದ್ದಿದ್ದರೆ, ಇವತ್ತು ಹೇಳ್ತೀನಿ ಕೇಳಿಸ್ಕೊಳ್ಳಿ, ಡಾಕ್ಟರ್ ರಾಜ್ಕುಮಾರ್ ಅವರು ಬದುಕಿದ್ದರೆ ಅವರು ಫಸ್ಟು ಅವಾರ್ಡ್ ಕೂಡ ಕರ್ನಾಟಕ ರತ್ನ ಬಿರುದು ಮಾಡೋಕೆ ಹೋಗುತ್ತೆ, ಕುವೆಂಪು ಅವ್ರಿಗೆ ಕೊಡಿ ಅಂತ ಹೇಳ್ದ ಮಹಾತ್ಮ ಆತ, ಪುಣ್ಯಾತ್ಮ ಆತ. ಅವರು ಬದುಕಿದ್ದಿದ್ದರೆ ಇವತ್ತು ಹೇಳ್ತಿದ್ರು ವಿಷ್ಣುವರ್ಧನ್ ಅವ್ರಿಗೆ ಕೊಡಿ ಅಂತ. ಖಂಡಿತ ಅಣ್ಣವ್ರು ಹೇಳ್ತಿದ್ರು. ಅಣ್ಣವರು ಇವತ್ತು ಜೀವಂತವಾಗಿದ್ದಿದ್ರೆ ಹೇಳ್ತಿದ್ರು. ಈಗ ಹೇಳೋಕ್ಕೆ ಯಾರೂ ಇಲ್ಲ. ಅಂಬರೀಷ್ ಅವರಿಲ್ಲ, ಅಣ್ಣ ಅವರಿಲ್ಲ, ಸ್ವತಃ ವಿಷ್ಣು ಸಾರೇ ಇಲ್ಲ. ಮನುಷ್ಯ ಹೋದ್ಮೇಲೆ ಹಿಂಗೆ ಮರ್ತು ಬಿಡೋದೇನ್ರಿ? ಈ ಸರಿನಾ ಇದು? ನಾನು ಯಾವುದೂ ಸ್ಕ್ರಿಪ್ಟ್ ಬರ್ಕೊಂಡಾಗಲಿ, ನಾನು ಇದು ಬೈಗಟ್ ಮಾಡ್ಕೊಂಡಾಗಲಿ ನಿಮಗೆ ಹೇಳ್ತಿಲ್ಲ. ಇದಿಷ್ಟು ನಡೆದ ಕಥೆನೇ. ಅವರಿಷ್ಟು ಸಮಾಜಮುಖಿ ಕೆಲಸಗಳನ್ನ ಮಾಡಿದ್ದಾರೆ, ತುಂಬ ಮಾಡಿದ್ದಾರೆ. ನಾನು ಈ ಕ್ಷಣದಲ್ಲಿ ನನಗೆ ನೆನಪು ಬರ್ತಿಲ್ಲ. ಇನ್ನೊಂದು ವೀಡಿಯೋದಲ್ಲಿ ಹಾಕೋಣ. ಎಷ್ಟು ಮಾಡಿದ್ದಾರೆ ಗೊತ್ತೇನ್ರಿ ಕೆಲಸಗಳವರು. ಯಾವುದಾದ್ರೂ ಸಿನಿಮಾದಲ್ಲಿ ಹೆಣ್ಣುಮಕ್ಳಿಗೆ ಬೈದಿದ್ದು ಕೇಳಿದ್ರೇನ್ರಿ ಅವರು? ಯಾವುದಾದ್ರೂ ಸಿನಿಮಾಗಳಲ್ಲಿ ಹೆಣ್ಣುಮಕ್ಳಿಗೆ ಬೈದಿದ್ದಾರಾ? ಎಷ್ಟೋ ಸಿನಿಮಾಗಳು ಹೆಣ್ಣುಮಕ್ಳಿಗೆ ಹೋಗಿ ಬನ್ನಿ ಅಂತಿದ್ರು. ಅವ್ರು ಬಹುವಚನ ಕೊಟ್ಟು ಮಾತಾಡ್ತಾಯಿದ್ರು. ಇಡೀ ಭಾರತ ದೇಶದಲ್ಲಿ ಅವರೊಬ್ಬರೇ ಹೀರೋ, ಹೆಣ್ಮಕ್ಳಿಗೆ ಹೋಗಿ ಬನ್ನಿ ಅಂತೇಳಿ ಸಿನಿಮಾದಲ್ಲೂ ಮಾತಾಡ್ತಾಯಿದ್ರು. ಆ ಥರ ಅವರು ಹೆಣ್ಮಕ್ಳಿಗೆ ಗೌರವ ಕೊಡ್ತಿದ್ರು. ಒಂದು ಕಾವೇರಿ ಬಗ್ಗೆ, ಅವ್ರಿಗೆ ಕೊಡಗಿನ ಕಾವೇರಿ ನದಿ ಬಗ್ಗೆ ತುಂಬ ಒಂದು ಸೆಂಟಿಮೆಂಟ್ ಅವ್ರಿಗೆ. ಅವ್ರ ಸಿನಿಮಾಗಳಲ್ಲಿ ಕೊಡಗಿನ ಬಗ್ಗೆ ಒಂದು ಡೈಲಾಗ್ ಇದ್ದೇ ಇರ್ತಿತ್ತು. ಒಂದು ಕಾವೇರಿ ಬಗ್ಗೆ ಒಂದು ಲೈನ್ ಬರ್ತಿತ್ತು. ಗಮನಿಸಿ ನೀವು. ನಮ್ಮ ನಾಡಲರಿಯೋ ನೀರದು ಕಾವೇರಿ, ಕಾವೇರಿ ನೀರು ಕುಡಿದು ಬೆಳೆದವರು ಅವರೆಲ್ಲ ಹೇಳ್ತಾರೆ ನೋಡಿ. ಅವರು ಎಲ್ಲದರಲ್ಲೂ ಅವ್ರು ಇದ್ದಾರೆ ರೀ. ಪ್ರತಿಯೊಂದು ಈ ನಾಡಿನ ನಾಡು ನುಡಿ ನದಿಗಳು ಒಳಗೆ ಅವ್ರು ಸೇರ್ಕೊಂಡಿದ್ದಾರೆ. ವಿಷ್ಣುವರ್ಧನ್ ಅಂದರೆ ಅವ್ರಿಗೊಂದು ಕರ್ನಾಟಕ ರತ್ನ ಕೊಡಲಿಕ್ಕೆ ಮೀನಮೇಷ ಅನಿಸ್ತಾ ಇದ್ದೀರಾ. ಕೇಳ್ತಾನೇ ಇರಬೇಕು, ಕುಟುಂಬದವ್ರು ಹೋಗಬೇಕು, ಅರ್ಜಿ ಹಾಕಬೇಕು, ಬರಬೇಕು.
ಇದೇನ್ರಿ ಇದು? ಯಾರು ಗೊತ್ತಿಲ್ಲದಿರೋ ವ್ಯಕ್ತಿ ಏನ್ರಿ ಅವರು? ಇನ್ನಾದರೂ ಸರ್ಕಾರ ಎಚ್ಚೆತ್ಕೊಳ್ಳಿ, ಅವರ ಕೆಲಸಗಳನ್ನ ಪರಿಗಣಿಸಲಿ, ಅವರ ಆತ್ಮೀಯರನ್ನ, ಅವರ ಕುಟುಂಬದವ್ರನ್ನ, ಅಭಿಮಾನಿಗಳ ಸಂಘದವ್ರನ್ನ ಕರೆದು ಮಾತಾಡಿಸಿ ಅವ್ರು ಏನು ಮಾಡಿದ್ದಾರೆ ಅಂತ ಲಿಸ್ಟ್ ತಗೊಳ್ಳಿ. ತಾನಾಗೆ ತಾನು ಕೊಡ್ತೀರಾ? ಇದಿಷ್ಟು ಮಾಡಿ ವಿಷ್ಣುವರ್ಧನ್ ಅವರ ಹೆಸರನ್ನ ಹಸಿರಾಗೊಳಿಸಿ ಮುಂದಿನ ಜನ್ರೇಷನ್ಗೆ ಸಿನಿಮಾಗಳು ಹಾಕೊಂಡು ನೋಡ್ಬೋದು. ಅದು ದೊಡ್ಡ ವಿಷಯ ಅಲ್ಲ, ಗೂಗಲ್ಲಿ ಸಿಗುತ್ತೆ, ಯೂಟ್ಯೂಬಲ್ಲಿ ಸಿಗುತ್ತೆ. ಆದರೆ ಅವರು ಎಷ್ಟು ಚೆನ್ನಾಗಿ ಬದುಕಿದ್ದಾರೆ, ಕರ್ನಾಟಕ ರತ್ನ ಕೊಟ್ಟು ಕೂಡಲೇ ಅವ್ರಿಗೆ ಅನಿಸುತ್ತೆ, ಮುಂದಿನ ಜನ್ರೇಷನ್ಗೆ ಅನಿಸುತ್ತೆ. ಸುಮ್ಮನೆ ಕೊಡಲ್ಲ ಬಿರುದು ಯಾರಿಗೂ. ಇಷ್ಟು ಕೆಲಸಗಳು ಮಾಡಿರ್ತಾರೆ ಇವರು, ಇಷ್ಟೊಂದು ಸಾಧನೆ ಮಾಡಿದ್ದಾರೆ ಇವರು, ಅದಕ್ಕೋಸ್ಕರ ಈ ಒಂದು ಅವಾರ್ಡ್ ಬಂದಿದೆ ಅಂತ ಅನ್ಕೋತಾರೆ. ಇವತ್ತು ನೋಡಿ ಪುನೀತ್ ರಾಜ್ಕುಮಾರ್ ಅವರು ಎಷ್ಟು ಬೇಗ ನಮ್ಮನ್ನು ಅಗಲು ಹೋದ್ರು. ಅವರು 46 ವರ್ಷಕ್ಕೆ ಹೋಗ್ಬಿಟ್ರಲ್ಲ ಅವರು. ಎಷ್ಟು ಸಾಧನೆ ಅವ್ರದ್ದು, ಇನ್ನೂ ಎಷ್ಟು ಎಂಥ ಭವಿಷ್ಯ ಇತ್ತು ಅವರಿಗೆ. ಮಿಂಚಿ ಅದು ಹೆಂಗೆ ಹೇಳೋದು, ಒಂಥರ ದೀಪ ಥರ ಇದ್ರು ಇಂಡಸ್ಟ್ರಿಗೆ, ಹಾರೋಗ್ಬಿಟ್ರು ಅವರು. ಆದರೆ ಅವರಿಗೆ ಕರ್ನಾಟಕ ರತ್ನ ಕೊಟ್ಟು ಒಳ್ಳೆ ಕೆಲಸ ಮಾಡಿದ್ರು. ಆಗಿನ ಸರ್ಕಾರ ಒಳ್ಳೆ ಕೆಲಸ ಮಾಡಿತ್ತು. ಈಗ ನೋಡಿ, ಇನ್ನು ಮುಂಬರೋ ಜನ್ರೇಷನ್ಗೆ ಪುನೀತ್ ರಾಜ್ಕುಮಾರ್ ಅವ್ರ ಬಗ್ಗೆ ನೀಟಾಗಿ ಗೊತ್ತಾಗುತ್ತೆ. ಅವರಿಗೆ ಅಪ್ಪಾಜಿ ಬಗ್ಗೆ ಅಂದರೆ ಡಾಕ್ಟರ್ ರಾಜ್ಕುಮಾರ್ ಬಗ್ಗೆ, ಅಣ್ಣವ್ರ ಬಗ್ಗೆ ಗೊತ್ತಾಗುತ್ತೆ ಜನರಿಗೆ. ಅದೇ ಥರ ವಿಷ್ಣುವರ್ಧನ್ ಅವ್ರ ಬಗ್ಗೆ ಕೂಡ ಗೊತ್ತಾಗಬೇಕು. ವಿಷ್ಣು ಸರ್ ಮುಂದಿನ ಜನ್ರೇಷನ್ ಮಕ್ಕಳು ನೆನೆಸ್ಕೊಬೇಕು, ಈ ಥರ ಒಬ್ಬರು ನಟರು ಇದ್ದರು, ಇಷ್ಟು ಕೆಲಸ ಮಾಡಿದ್ದಾರೆ, ಅದಕ್ಕೋಸ್ಕರ ಅವಾರ್ಡ್ ಬಂದಿದೆ ಅಂತ. ಒಂದು ಅವಾರ್ಡ್ ಹಿಂದೆ ಇಷ್ಟು ವಿಷಯ ಇರುತ್ತೆ. ಅವಾರ್ಡ್ ಕೊಟ್ಟು ಕೂಡಲೇ ತಗೊಂಡು ಮನೇಲಿ ಇಡೋದಲ್ಲ, ಅದು ಇಷ್ಟು ವಿಷಯ ಇರುತ್ತೆ, ಅಲ್ಲಿ ಅಷ್ಟೊಂದು ದೊಡ್ಡ ದಾರಿ ಇರುತ್ತೆ. ಇದರಲ್ಲಿ ಅಭಿಮಾನಿಗಳಿಗೆ ಮಾತಾಡೋಕ್ಕಾಗಲ್ಲ, ಮೀಡಿಯಾಕ್ಕೆ ಮಾತಾಡೋಕ್ಕಾಗಲ್ಲ, ಕೊಡಿ ಅನ್ನೋಕ್ಕಾಗಲ್ಲ. ಅಂದರೆ ಈ ಥರ ವೀಡಿಯೋಗಳು ಮಾಡ್ಬೋದು ಹೊರತು ಜಗಳ ಮಾಡೋಕ್ಕಾಗಲ್ವಲ್ಲ. ಇನ್ನು ಕುಟುಂಬದವರು ಕೇಳೋಕ್ಕಾಗುತ್ತೇನ್ರಿ? ಮರ್ಯಾದಿನ ಅದು ನೀವೇ ಅರಿತು ಕೊಡಬೇಕು. ದಯವಿಟ್ಟು ಇನ್ನಾದರೂ ಎಚ್ಚೆತ್ಕೊಳ್ಳಿ, ವಿಷ್ಣು ಸರ್ನ ಕಡೆಗಣಿಸ್ಬೇಡಿ.